ಪ್ಲೇಯರ್ಸ್ನ ಟೀಮ್ನ ಹಾಕೊಂಡು ಅಡ್ಡ ಹತ್ರ ಬನ್ನಿ. ಹಾಯ್ ಸರ್. ಏನೋ ಸಂಪತ್, ಚೆನ್ನಾಗಿದೆಯೇನೋ? ಚೆನ್ನಾಗಿದೆ ಸರ್. ಏನೋ ಸಮಾಚಾರ? ಹೇಳ್ಬೇಕು ಸರ್. ಬಾರೋ ಕುತ್ಕೋ ಬಾರೋ. ಏನ್ ತಮ್ಮನೆ, ಮನೇಲೆಲ್ಲ ಚೆನ್ನಾಗಿದಾರೇನೋ? ಎಲ್ಲ ಚೆನ್ನಾಗಿದ್ದಾರೆ ಸರ್. ಹೆಂಗ್ ನಡೀತಾ ಇದೆಯೋ ಮಾರ್ಷಲ್ ಆರ್ಟ್ಸ್ ಕ್ಲಾಸು? ಸೂಪರ್ ಆಗಿ ನಡೀತಾ ಇದೆ ಸರ್. ಹಾರ್ಸ್ ರೈಡಿಂಗ್ ಕ್ಲಾಸ್ ಎಲ್ಲ ಹೆಂಗ್ ನಡೀತಾ ಇದೆಯಪ್ಪ? ಬೆಂಕಿ ಸರ್. ಮಕ್ಕಳನ್ನೆಲ್ಲ ಚೆನ್ನಾಗಿ ಟ್ರೈನ್ ಮಾಡ್ತಾ ಇದೀಯಾ? ನೆಕ್ಸ್ಟ್ ಲೆವೆಲ್. ಈ ಸತಿ ಮಕ್ಕಳನ್ನ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನೋಡ್ಬೇಕು. ಪ್ರತಿಯೊಬ್ಬರಿಗೂ ಒಳ್ಳೆ ಟ್ರೈನಿಂಗ್ ಕೊಟ್ಟು ಸ್ಫೂರ್ತಿ ಕೊಟ್ಟು ಕಾಪಾಡು, ಸರಿನಾ? ಇನ್ನೇನಾದ್ರು ಸಮಸ್ಯೆ ಇದೆಯೇನಪ್ಪ ನಿನ್ಗೆ? ಅದೇ ನಾವು ನಡೆಸ್ತಾ ಇರೋದು ಸ್ಕೂಲ್ ಮೇಲೆ ಕೇಸ್ ಇದೆಯಣ್ಣ, ಅದನ್ನೇ ನಿಮ್ನ ನಂಬ್ಕೊಂಡು ಬಂದಿದ್ದೀನ, ಸಾಲ್ವ್ ಮಾಡಿಲ್ಲ. ಲೇ ತಮ್ಮನೆ, ಇದನ್ನೆಲ್ಲ ಸಾಲ್ವ್ ಮಾಡೋದಕ್ಕ ಒಂದೊಳ್ಳೆ ಫೈಟರ್ ಬರ್ತಾನೆ, ಅವನ್ನ ಕಳ್ಸ್ಕೊಡ್ತೀನಿ, ಹೋಗೋ. ಮಗ ರೈಡು ಕರ್ಕೊಂಡು ಹೋಗ್ದಲ್ಲ, ಭಾಳ ಖುಷಿ ಆಯ್ತು. ಎಷ್ಟು ಬೇಕು ನಿನಗೆ ಬರ್ಕೋ, ಖುಷಿಯಾಗಿರಿ, ಎಂಜಾಯ್ ಮಾಡು. ಹಾಯ್ ಬ್ರೋ. ಹಾಯ್ ಬ್ರೋ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಬ್ರೋ. ಏನ್ ಸಂಪತ್ ಬ್ರೋ, ವೀಲರ್ ಸರ್ ಬಂದಿಲ್ವಾ? ಯಾಕೆ ಒಬ್ಬರೇ ಕೂತಿದ್ದೀರಾ ಇಲ್ಲಿ? ಒಬ್ನೇ ಇದ್ದೀನಿ, ಬರ್ತಾರೆ ಇವಾಗ. ಏನ್ ಮಾರ್ಷಲ್ ಆರ್ಟ್ಸ್ ಸ್ಕೂಲ್ ಮೇಲೆ ಕೇಸ್ ಹಾಕ್ಬಿಟ್ಟಿದೆ ಅಂತೆ? ಯಾರು ಕೇಸ್ ಹಾಕಿರೋ ಅದ್ರ ಮೇಲೆ? ಲಾಯರ್ ಬೆಳಗ್ಗೆ ಕೇಸ್ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಏನಾಗತ್ತೋ, ಅವರೇ ಬಂದ್ರು. ಬರ್ರ 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 ಬರ್ರ, ನಂಗೆ ನಿಮ್ಗೆ ವೇಟಿಂಗ್, ಬರ್ರಮ್ಮ. ಏನ್ ಬ್ರೋ ಇವ್ರು ಈ ತರ ಎಲ್ಲ ಹೊಡಿತವ್ರೆ, ಇನ್ನೂ ಬಂದಿಲ್ಲ ಇವಾಗೇನಾ? ಹಾಯ್ ಬ್ರೋ, ಮಚ್ ಲವ್ ಬ್ರೋ. ಹಾಯ್ ಭಾಷಾ ಬಾಯ್. ಸಾಯಂಕಾಲ ಹುಡುಗರನ್ನೆಲ್ಲ ಹಾಕೊಂಬ ಅಂತ ಹೇಳಿದ್ನಲ್ಲ, ನೋಡಿ ನಮ್ಮ ಹುಡುಗರು ಒಂದ್ ಸ್ವಲ್ಪ ಬಂದಿದ್ದಾರೆ. ಏನ್ ಮಾರ್ಷಲ್ ಆರ್ಟ್ ಸ್ಕೂಲ್ ಹತ್ರ ಹೋಗಿದ್ರಂತೆ ಬೆಳಿಗ್ಗೆ ಹೋಗಿದ್ರಂತೆ, ಅವ್ರ 2-3 ಜನ ಓಡಿಸ್ಬಿಟ್ಟಿದಾರಂತೆ. ಯಾರು ಅದು? ಬೆಳಗ್ಗೆ ಸೆಕ್ಯೂರಿಟಿ ಅಂತೆ, ಅವರೇ ಹೇಳಿದ್ದು. ಈಗಲೇ ಗೊತ್ತಾಯ್ತು ನನಗೆ ಕೇಸ್ ಆಗಿದೆ ಅಂತ. ಮತ್ತೆ ಮುಂದೆ ಏನ್ ಮಾಡೋದು? ಮುಂದೆ ಟೈಮ್ ಬಂದೆ ನೋಡೋಣ. ಬೆಳಿಗ್ಗೆ ವಿಲೇಜ್ ಬೇಚು ಕರೆಸ್ತಾನೆ ಅಂದ್ರಲ್ಲ, ಇವರೇ ಉಪ್ಪಿ ಬ್ರೋ ಅನ್ಬಿಟ್ಟು. ನಮಸ್ತೆ, ನಿಮ್ಗೆ ಏನ್ ಹೇಳ್ಬೇಕಾಯ್ತು? ಏನಿಲ್ಲ ಸರ್, ಅಲ್ಲಿ ಗಲ್ಲಿಯಲ್ಲಿ ವೀಲಿಂಗ್ ಹೊಡಿತಾ ಇದ್ದಾರೆ. ಅದ್ರ ಬದಲು ನೀವೇ ಒಂದು ಮಾರ್ಷಲ್ ಆರ್ಟ್ ಸ್ಕೂಲ್ ಮಾಡ್ಕೊಡಿ, ಟ್ರೈನಿಂಗ್ ಕೊಡ್ಸಿ, ಅಷ್ಟೇ ಸಾಕು ನಮಗೆ. ಇದು ತಗೊಳ್ಳಿ, ಮುಂದೆ ನೋಡೋಣ. ಎಲ್ಲ ಬೇಡ, ನಮ್ಗೆ ಏನಾಗುತ್ತೆ ಈಗ? ಸದ್ಯಕ್ಕೆ ಇದು ಇಟ್ಕೊಳ್ಳಿ, ಮುಂದೆ ನೋಡೋಣ. ಸರಿ ಬನ್ರಿ, ಇವರು ಏನೋ ಹೇಳಿದ್ದಾರೆ ಫಸ್ಟ್ ಟೈಮು, ನೆಕ್ಸ್ಟ್ ಟೈಮ್ ಅವರೇ ಮಾಡ್ತಾರೆ, ಬನ್ರಿ. ಏರಿಯಾದಲ್ಲಿ ಹುಡುಗರಿಗೆ ಸಪೋರ್ಟ್ ಮಾಡಿ. ಗುರು, ಆಗೋಷ್ಟು ಕೆಲಸ ಆಯ್ತಾ? ಹೊರಡದ? ಆಯ್ತು ಬ್ರೋ. ಹೆಂಗೆ ಮಾರ್ಷಲ್ ಆರ್ಟ್ ಸ್ಕೂಲ್ ಕತೆ? ಒಳ್ಳೆಯವರಿಗೆ ದೇವರು ಕೈ ಬಿಡಲ್ಲ. ಇವತ್ತು ಆಗೋಷ್ಟು ಬೇಗ ಸಿಗೋಣ.
ಹ್ಞೂ ಬ್ರೋ, ಅದನ್ನೇ ನಾನು ನಂಬ್ಕೊಂಡಿದ್ದೀನಿ. ಮತ್ತೆ ಸಿಗೋಣ ಆದಷ್ಟು ಬೇಗ. ಸ್ಕೂಲ್ ಹೋಗಿದ್ದೇನ ಇವತ್ತು? ಏನೋ ಮತ್ತೆ ಫುಲ್ ಏರಿಯಾದಲ್ಲಿ ಕಾಪ್ಸೋದ ಓಡಾಡ್ತಾ ಇತ್ತು. ಮಗ ನೆನ್ನೆ ಮಗು ಕರ್ಕೊಂಡು ಮಗ ಮತ್ತೆ ಕರ್ಕೊಂಡು ಫುಲ್ಲು ಹಾಳೆ ಮತ. ಏನೋ ಗೋಪಾಲ್ಪುರದ ಗೋವಿಂದ ನಮ್ಮ ಏರಿಯಾದಲ್ಲೇ ಕರಾಟೆ ಸ್ಕೂಲ್ ಕಟ್ಸಿ ನಮ್ಮ ಹುಡುಗರಿಗೆ ಕರಾಟೆ ಕಲಿಸಿ ಎಲ್ಲಾರನ್ನೂ ಸೈಲೆಂಟ್ ಮಾಡಬೇಕು ಅಂತವನಾ? ನಕ್ಕನ್ ಕರ್ಸ್ರೋ ಎತ್ರೋ ಟೂಲ್ಸು. ಅವ್ರನ್ನೆಲ್ಲ ಮುಟ್ಟಕ್ಕೆ ಡಬಲ್ ಗುಂಡ್ಗೆ ಬೇಕಣ. ಅವರೆಲ್ಲ ಡಬಲ್ ಗುಂಡ್ಗೆ ಮುಟ್ಟಕ್ಕಾಗಲ್ಲ. ಅವರೆಲ್ಲ ಹೊಡೆಯೋ ಏಟುಗಳು ನಾನ್ ಚಾಕೆಟ್ಗಳೇ ಹೊಡೆಯೋದು. ಸತ್ತೋಗ್ಬಿಡ್ತಾರಣ, ಅಷ್ಟೇ ಹೇಳೋದು. ನಾನು ಅವ್ರನ್ನೆಲ್ಲ ನೋಡಿದ್ದೀನಿ, ಹೋಗೋ. ಏನ್ರ ಮಾಡ್ತಾ ಇದ್ದೀರಾ?
ಅಣ್ಣ. ಮಾಸ್ಟರ್ ಬಗ್ಗೆ ಗೊತ್ತಾ ನಿನ್ಗೆ? ನಿಮ್ಗೆ ಗೊತ್ತಾ ಮಾಸ್ತರ ಅವನು? ಇರ್ಲಿ ನೀನು ನಮ್ಗೆ ಚೆಕ್ ಕೊಟ್ಬಿಟ್ಟು ನಮ್ಗೆ ಡ್ರಾ ಮಾಡ್ತೀನಿ. ಗಣೇಶನ್ ದುಡ್ಡಲ್ಲೂ ದೋಖ ಹೊಡಿತೀರಲ್ವ ನೀವು? ಇಷ್ಟೊತ್ತಿಗೆ ಕೈಮಾ ಹೋಗ್ತಾ ಇದ್ದೆ ಮಟನ್ ತರ ಬಚಾವ್ ಆಗ್ಬಿಟ್ಟೆ ನೀವು. ನಿಮ್ಗೆ ಏನ್ರ ಗೊತ್ತು ಇದನ್ನೆಲ್ಲ ಮಾಡ್ತಾನೆ ಅವನು. ಹೌದಾ? ನೋಡ ಉಳ್ಕಾಬಿಟ್ಟೆ ನೀನು. ಇಲ್ಲ ನಿಂದ್ರೆ ಬಿರಿಯಾನಿ ಮಾಡ್ತಾ ಇದ್ವಿ. ನನ್ ಜೊತೆ ಬರ್ತೀರಾ? ನನ್ನ ಅಕ್ಕ ಎಲ್ಲ ಡೀಲ್ ಮಾಡೋಣ. ಬರ್ತೀನಿ ನನ್ನ ಜೊತೆ. ಈ ಕೇಸ್ ಆದ್ರೂ ಗೆಲ್ತೀಯೋ ಇಲ್ಲೋ ಮನೋಜ? ಅಣ್ಣ ಅವ್ರನ್ನ ಮೋಸ ಮಾಡ್ಬಿಟ್ರು. ಅವನ ಅಕ್ಕನ ಏನೇ ಆಗ್ಲಿ ಕೇಸ್ ಗೆಲ್ತೀನಿ ಅಣ್ಣ. ಗೆಲ್ತೀಯ? ಇನ್ನೇನು ಕರ್ಸಿದ್ದೀನಿ ಗೊತ್ತಾ ಇಲ್ಲಿ? ಒಂದು ಹೇಳ್ತೀನಿ ಕೇಳು. ಒಂದಾನೊಂದು ಊರಲ್ಲಿ ಒಬ್ಬ ರಾಜ ಇದ್ದ. ಆ ರಾಜನಿಗೆ ಒಬ್ಬ ಮಡದಿ ಇದ್ಲು. ಮಡದಿ ಹೆಸರೇ ಶೈಲಜ. ಅವರಿಬ್ಬರಿಗೆ ಹುಟ್ಟಿದಂಥ ಮಕ್ಕಳೇ ಮನೋಜ, ಪಂಕಜ. ಇವರಿಬ್ಬರು ಸ್ನೇಹಿತರು ಗೊತ್ತಾ? ಇವರಿಬ್ಬರು ಸ್ನೇಹಿತರು ಬಂದು ಶೈಲಜ ಮತ್ತು ಪಂಕಜ. ಒಂದಾನೊಂದು ದಿನ ಒಬ್ಬ ಋಷಿಮುನಿಗಳು ಅರಮನೆಗೆ ಆಗಮಿಸ್ತಾರೆ. ಅದನ್ನು ಕಂಡಂತ ರಾಜ ಮಡದಿನ ಕರೆದು ಮನೋಜ ಮತ್ತು ತನುಜನ ಬರ ಹೇಳ್ತಾನೆ. ಹಂಗಾಯ್ತು ನಿಮ್ಮಿಬ್ರು ಲಾಯರ್ಗಳ ಕತೆ. ಡೋಕಟ್ಟವು ನೀನು ಡೋಕನೇನು? ಈ ಕೇಸು ಗೆದ್ದಂಗೆ. ಎಲ್ಲ ಏನೂ ಆಗಲ್ಲ ಬಾಗುರು. ಅಯ್ಯೋ ನನ್ನ ನಂಬಿಟ್ಟು ಬಾಗುರು, ನನ್ನ ನಂಬಿಟ್ಟು ಸರಿ ಎತ್ ಬಾಗುರು. ನಾನು ನೋಡ್ಕೊಂತೀನಿ ಎಲ್ಲ. ಕುರಿಗಳು ಇಲ್ಲೇವೆ. ಏನ ವೆಯ್ಟ್ ಮಾಡ್ರಿ ಅವನ ಅಕ್ಕನ್. ಅವ್ರೇನೆ. ಇರ್ರಿ ಸ್ವಲ್ಪ ಇರ್ರಿ. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it. I got facts over tracks, this and that. Spitting slow, spitting fast. I could roast, I could gas. Think I'm okay at last, but I don't know if that can erase all the past. And the pettiness, a reflection of the emptiness. Hilarious, you think you're worth my time, you're delirious. Mysterious, because you hide behind a fake exterior. Inferior, you know I'll always be a bit superior. Get off of me, this ain't no humble brag. I want you to hear words, you can say them back. I want you to feel free from the chains that last, and to believe in what you got, it was built to last, yeah. ಹಲೋ ಹೇಳೋ ಮಚ್ಚ. ಎಲ್ಲೋ ಏನೋ ಯಾವಾಗ್ಲೂ ಗಲಾಟೆ ಅಂತಿರಲ್ಲ. ನಮ್ಮ ನೆಮ್ಮದಿಯಾಗಿ ದೇವಸ್ಥಾನಕ್ಕೆ ಹೋಗಿ ಬಿಡಲ್ಲ. ಲೈ ಎಲ್ಲ ಇದ್ದೀರಾ ಈಗ? ಬರ್ತಾ ಇದೀನಿ ತಡಿಯೋ.
ಏನು ಮಾಡೋದಪ್ಪ, ದೇವಸ್ಥಾನದಿಂದ ಬಂದೆ, ಏನೋ ಹುಡುಗರು ಗಲಾಟೆ ಆಡ್ತಾ ಇದ್ದೀನಿ ಅಂದರು, ಗಾಡಿ ಬೇರೆ ಕೆಟ್ಟೋಗ್ಬಿಡೋದ, ನಿಮ್ಮನ್ನ ಕರ್ಸ್ಕೊಂಡೆ. ನೋಡ್ರಿ ಆಲ್ರೆಡಿ ಫೈಟ್ ಸ್ಟಾರ್ಟ್ ಆಗಿದೆ, ಆಟೋಗಳೆಲ್ಲ ಹಾಕಿದ್ದಾರೆ ಫುಲ್ಲು ಇವಾಗ. ಏನೋ ಅವ್ನ ಅಕ್ಕನ್ ಏರಿಯಾದಲ್ಲಿ ಚಿಕ್ಕ ಚಿಕ್ಕ ಹುಡುಗರ್ನೆಲ್ಲ ಹಾಕೊಂಡೇನು ಏನೋ ಮಾಡ್ತಾ ಇದೀಯಂತೆ. ಗಣೇಶ ಹೆಸರಲ್ಲಿ ಇವನ್ಗ್ ಮೋಸ ಮಾಡಿದ್ಯಾ, ವೀಲಿಂಗ್ ಸ್ಕೂಲ್ ಅಲ್ಲಿ ಅವನಿಗೆ ಮೋಸ ಮಾಡಿದ್ಯಾ, ಏನ್ ಮಾಡ್ಬೇಕಂತಿದ್ಯಾ? ಇವರೆಲ್ಲ ಸೇರಿ ನಾನ್ ಮಾಡಿದೀನಿ ಅಂತ ಅವ್ರೆ. ಮಾತಾಡ್ರಿ ಇವಾಗ. ನಿನ್ನ ನೋಡು ಚೆಕ್ ಎಲ್ಲ ಇಸ್ಕೊಂಡು ಇದ್ ಮಾಡ್ಬಿಟ್ಟು ಅವ್ರ ಮೇಲೆ ಚೂ ಬಿಡ್ತೀಯ ನಮ್ನ. ಟೈಮ್ಗೆ ನೀನ್ ಕಾಯ್ಬೇಕು. ಟೈಮ್ ನೀನ್ ಕರೆದಿದ ತಕ್ಷಣ ಬರಲ್ಲ, ಆಯ್ತಾ? ಈ ಭೂಮಿ ಮೇಲೆ ಮನುಷ್ಯ ಅಂತ ಹುಟ್ಟಿದ ಮೇಲೆ ದ್ವೇಷ ಇರುತ್ತೆ. ಆ ದ್ವೇಷ ಹೋಗಿ ರೋಷ ಹೋಗಿ ವೇಷ ಆಗಿ ಒಂದ್ ಹೇಳ್ತೀನಿ ಕೇಳಿಸ್ಕೊ, ಈ ಪ್ರಪಂಚದಲ್ಲಿ ಹೋಗೋ ಮನೆ ಕಡೆ. ಏನ್ರೋ ಪುಟಾಣಿಗಳ, ಇಷ್ಟ ದಿನ ಏನು ಮಾತಾಡ್ಬಾರ್ದು ಅನ್ಕೊಂಡೆ, ನಕ್ಕನ್ ಇವಾಗ ಮಾತಾಡ್ತಾ ಇದ್ದೆ. ನಿಂದೇನೋ ಪ್ರಾಬ್ಲಮ್? ಚೆಕ್ ಇಸ್ಕೊಂಡು ಏನ್ ದೋಖ ಮಾಡಿದ್ಯಾ ನೀನು? ನಕ್ಕನ್ ನಿಂದೇನೋ ಪ್ರಾಬ್ಲಮ್? ಗಣೇಶ ದುಡ್ಡೇ ದೋಖ ಮಾಡಿದ್ಯಾ? ನಿಂದೇನೋ ಪ್ರಾಬ್ಲಮ್? ನನ್ನ ಹೆಸರು ಯಾಕೆ ಎತ್ತಾ ಇದೀಯಾ? ನನ್ನ ಹೆಸರು ಯಾಕೆ ಹೇಳ್ಕೊ ಹುಡುಗರ್ಗೆ ಹಾಕೊಡ್ತಾ ಇದೀಯಾ? ನಿಮ್ಗೆಲ್ಲ ಒಂದ್ ಉತ್ತರ ಕೊಡ್ಲಾ? ಇದೆಲ್ಲ ಏನಕ್ಕೆ ನಡೀತೈತೆ ಅಂತ ಹೇಳು. ಚಿಲ್ಡ್ರೆ ಕಾಸೆ ಬೀಳೋ ನಿಮ್ ಟೀಮು, ಗಣೇಶ್ ಹೆಸರು ದೋಖ ಮಾಡೋರು ನೀವು. ನಿಮ್ದೇನ್ ಹೌದು, ಹೋದ್ರೆ ಹೋಗ್ಲಿ, ಅವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ಅಂತ ನೀವ್ ಬರ್ಬೇಕ್ರಿ, ಬಂದ್ ಮಾಡ್ಬೇಕು. ಸುಮ್ಮನೆ ನೀನ್ ನನ್ನ ಹೆಸರು ಹೇಳ್ಕೊಂಡು ಇವ್ರಿಗೆಲ್ಲ ಮೋಸ ಮಾಡಿದ್ಯಾ? ಯಾರು ಹೇಳಿತ್ ನಿನ್ನ? ನನ್ನನ್ನು ನಿನ್ ಜೊತೆಲ್ಲ ಇಟ್ಕೊಂಡ್ ಮಾಡ್ಬೇಕಾಗಿತ್ತು, ಯಾಕೆ ಬಿಟ್ಬಿಟ್ಟು ನೀನ್ ಒಂಟಿ ಮಾಡ್ದೆ? ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಎಲ್ಲ ಜೊತೆ ಸೇರ್ಕೊಂಡ್ ಮಾಡೋಣ ಅಂತ ಇದ್ದೀನಿ. ಮತ್ತೆ ಇವ್ರಿಗೆಲ್ಲ ಯಾಕೆ ಮೋಸ ಮಾಡ್ದೆ? ಮೋಸ ಏನಕ್ಕೆ ಗೊತ್ತಾ ಮಾಡ್ತಾ ಇರೋದು? ತಿಳ್ಕೊಬೇಕು ಜನ ಹೆಂಗೆ ಅಂತ. ಕರಾಟೆ ಸ್ಕೂಲ್ ಮೋಸ ಆಗಿದೆ, ಏನ್ ಮೋಸ ಆಗಿದೆ ಅಂತ ಗೊತ್ತಾ? ನಾನು ಒಬ್ಬನೇ ಓಡಾಡ್ತಾ ಇದ್ದೀನಿ, ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತಾ? ನನ್ಗೆ ಗೊತ್ತಿಲ್ಲ, ಹೇಳಿ ನೀನು. ಕರಾಟೆ ಸ್ಕೂಲ್ ಅಕ್ವೈರ್ ಮಾಡ್ಕೊಂಡು ಕರೆಕ್ಟ್ ಆಗಿ 1 ವೀಕ್ ಆಗಿದೆ, ಅದ್ ಗೊತ್ತಾ ನಿಮ್ಗೆ? ಇವ್ರು ಚಿಲ್ಡ್ರೆ ಕಾಸೆ ಬೀಳ್ತಾವ್ರೆ, ಇನ್ನೊಬ್ರು ಅದೇನೋ ಮಾಡ್ತಾವ್ರೆ, ಇನ್ನೊಬ್ರು ಅದೇನೋ ಮಾಡ್ತಾವ್ರೆ. ಇದಕ್ಕೆಲ್ಲ ಯಾರು ಹೊಣೆ? ಅದಕ್ಕೆಲ್ಲ ನೀನೇ ಹೊಣೆ. ನಾನೇನು ಕೊಣೆ ಹಾಕ್ತೀನಿ? ನಾವೆಲ್ಲ ಬಂದಿರೋದು. ಇವಾಗ ಏನಪ್ಪಾ ಮಾಡ್ತೀರಾ ಎಲ್ಲಾರು ಸೇರ್ಕೊಂಡೆ? ನೀನು ಎಲ್ಲಾ ಹುಡುಗರಿಗೂ ಡೊಕ್ಕ ಮಾಡಿದ್ಯಾ, ಎಲ್ಲಾರ್ಗು ಇಟ್ಟಾಕ್ಬಿಟ್ಟು ನೀನ್ ಮಾತ್ರ ಆರಾಮಾಗಿ AC ಕಾರು AC ರೂಮಲ್ಲಿ ಇದ್ಬಿಟ್ರೆ ಎಲ್ಲಾ ಹುಡುಗರು ಏನ್ ಮಾಡೋದು? ನಾವೇ ಕಿತ್ಲಾಡ್ಕೊಂಡು ಇದ್ ಮಾಡೋಣ ಅಂತ ನೀನ್ ನೋಡಿದ್ಯಾ? ನಾವಿಲ್ಲಿ ಕಿತ್ಲಾಡ್ತಾರ ನಮ್ಮ ಹುಡುಗರು ನಾವು, ಆಯ್ತಾ? ನಿನ್ನ ಎತ್ತಾಕಿ ಅಂತ ಹೋಗೋಣ ಅಂತಿದ್ದೀವಿ. ನಿಮ್ಗೊಂದ್ ಗಾದೆ ಹೇಳ, ಯುದ್ಧ ಮಾಡಕ್ ನಿಂತ್ರೆ ಸೈನಿಕರೇ ಬೇಕಾಗಿಲ್ಲ, ರಾಜನ ಸಮಯ ಪ್ರಜ್ಞೆ ಇದ್ರೆ ಸಾಕು. ನಮ್ಮ ಎದುರಾಳಿಗಳು 1000 ಜನ ಇದ್ರು, 100 ಜನ ಇದ್ರೆ ಸಾಕು, ಯುದ್ಧ ನಮ್ದೇ. ಮಾತಲ್ಲಿ ಇರ್ಬೇಕು ರಾಜ. ಏನ್ ಪ್ರಯೋಜನ? ತಗೋ ನಿಂದು ಯಾವನ್ ಬೇಕು ರಾಜಂದು. ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ಗುರು, ಎಲ್ಲರೂ ಚೆನ್ನಾಗಿರೋಣ. ಚೆನ್ನಾಗಿರೋಣ. ನೀನು ಎಲ್ಲಾ ಹುಡುಗ ಮುಂದೆ ಕೈ ಜೋಡಿಸಿ ನೋಡ್ರಿ. ಇವಾಗೇನು ಕಿತ್ಲಾಡ್ಬಾರ್ದು ಅಷ್ಟೇ, ಎಲ್ಲಾರು ಒಂದೇ ಇರ್ಬೇಕು. ಏನಂದ್ರೆ ಹೊಡೆದ್ಲಾಡ್ಬೇಕಾ ಕಿತ್ಲಾಡ್ಬೇಕಾ ಇಲ್ಲ ಸರಿ ಹೋಗ್ಬೇಕು? ಏನ್ ಮಾಡ್ಬೇಕು? ಆಗಿರೋದಕ್ಕೆ ಪ್ರಾಬ್ಲಮ್ ಸಾಲ್ವ್ ಆದ್ರೆ ಎಲ್ಲರೂ ಚೆನ್ನಾಗಿರೋಣ, ಎಲ್ಲರೂ ನಾವೇ ಇರೋದು. ಯಾರು ಏನ್ ಜಗಳ ಬೇಡ, ಗಲಾಟೆ ಬೇಡ, ಸರಿನಾ? ನಿಂದೇನಾಗಿದೋ ನಿನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊ, ನಿಂದೇನಾಗಿದೋ ನಿನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊ. ನಿನ್ ಏನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಮಾಡ್ಬಿಟ್ಟು ಇಲ್ಲಿಂದ ಆರಾಮಾಗಿ ಹೋಗ್ಬೇಕಷ್ಟೇ. ನೋಡಿ, ಇದಕ್ಕೆಲ್ಲ ಕಾರಣ ಲಾಯರ್ ನನ್ನ ಮಕ್ಳೆ. ಓಡೋ ಸೈಡು. ಇವಾಗ ಏನ್ ಮಾಡ್ಬೇಕು ಅಂತ? ಇನ್ಮೇಲಾದ್ರೆ ಎಲ್ಲ ನಿಯತ್ತಾಗಿರೋಣ, ಎಲ್ಲ ಖುಷಿಯಾಗಿರೋಣ. ಅಕ್ಕನ ಎಲ್ಲರಿಗೂ ಒಂದ್ ಟೈಮ್ ಬರುತ್ತೆ, ಏನಂತೀರಾ? ಹಾಕ್ರಿ ಕೈಯೇ. ಇವಾಗ ಜೋಶಿರಲ್ಲ ಹಿಡ್ದಿರೋ ಕೈ ಯಾವತ್ತು